ಯಾರಿಗೆ ಮುಚ್ಚಬೇಕಂತ ಮಾಡ್ಯಾರ ಇವರು. ಸಾರ್ವಜನಿಕ ತೊಂದರೆ ಕೊಟ್ಟು ರಸ್ತೆ ಅಭಿವೃದ್ಧಿ, ಊರ ಅಭಿವೃದ್ಧಿ ಮಾಡೋರು ಇವ್ರ. ಎಲ್ಲಾರ ಮಣ್ಣು ಮಾಡೋರು ಎಲ್ಲರಿಗೆ ಇರು. ಈಗ ಸದ್ಯ ಬರೋದು ಮೊಹರಂ ಆಚರಣೆ ಹೆಂಗ್ ಮಾಡೋದು, ನಮ್ಮ ಮುಸ್ಲಿಂ ಬಾಂಧವರು ನಾವು ಹೆಂಗ್ ಆಚರಣೆ ಮಾಡೋದು, ಅದು ದೊಡ್ಡ ಸಮಸ್ಯೆ ಐತೆ. ಅದಕ್ಕೆ ನಾವು ಯಾರು ಕಮಿಷನ್ ಕೇಳ್ತಾ ಇಲ್ಲ. ನಮ್ಮ ಊರು ರಸ್ತೆನ ಉನ್ನತ ಗುಣಮಟ್ಟದ ರಸ್ತೆ ಮಾಡಿ ಮತ್ತು ಶೀಘ್ರವಾಗಿ ಮಾಡಿ ಅಂತ ಇದ್ದೀವಿ. ಇದು ಸಾರ್ವಜನಿಕರ ಹೋರಾಟ, ಎಚ್ಚರವಿರಲಿ ಎಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮುಖಂಡರುಗಳಾದ ಮಂಜುನಾಥ್ ವಿ ಮಾಗಡಿ, ಸುರೇಶ್ ನಂದಣ್ಣವರ್, ನಾಗರಾಜ್ ಚಿಂಚಲಿ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿ ನಡೆಸಿ ಊರ ಅಭಿವೃದ್ಧಿಗಾಗಿ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ರು. ಈ ವೇಳೆ ಮಂಜುನಾಥ ಮಾಗಡಿಯವರು ಮಾತನಾಡಿ 2024ನೇ ಇಸವಿಯಲ್ಲಿ ಕರ್ನಾಟಕ ನೀರು ಸರಬರಾಜು ಮಂಡಳಿಯ ಅನುದಾನ ರೂಪಾಯಿ 33 ಕೋಟಿ ಲಕ್ಷ್ಮೇಶ್ವರ ನಗರಕ್ಕೆ ಕುಡಿಯುವ ನೀರಿಗಾಗಿ ಮೇವುಂಡಿಯಿಂದ ಲಕ್ಷ್ಮೇಶ್ವರ ನಗರಕ್ಕೆ ಅಳವಡಿಸಲಾದ ಹಾಳಾದ ಪೈಪ್ಲೈನ್ ಕಾಮಗಾರಿ ಹೊಸದಾಗಿ ಮಾಡಲಿಕ್ಕೆ ಮೀಸಲಿಟ್ಟ ಅನುದಾನವನ್ನು ಬಳಸಲು ವಿರೋಧ ಮಾಡಿದ ಶಾಸಕರು ಈ ಒಂದು ಸಭೆಯಲ್ಲಿ ಹಮಿಗೆ ಬ್ಯಾರೇಜ್ನಿಂದ 100 ಕೋಟಿ ಅನುದಾನ ತರುತ್ತೇನೆ ಎಂದು ಸುಳ್ಳು ಭರವಸೆ ನೀಡಿದರು ಎಂದು ಹೇಳಿದರು. ಹಾಗೂ ರೂಪಾಯಿ 48 ಕೋಟಿ ಲಕ್ಷ್ಮೇಶ್ವರ ತಾಲೂಕಿನ ಕೆರೆ ತುಂಬಿಸುವ ಯೋಜನೆಗೆ ಪೈಪ್ಲೈನ್ ಅಳವಡಿಸಿ ಆಡಗಟ್ಟಿ ಗ್ರಾಮಕ್ಕೆ ಕಾಮಗಾರಿ ನಿಲ್ಲಿಸಿದ್ದು ಯಾರು ಎಂದು ಪ್ರಶ್ನಿಸಿದರು. ದೂರ ದಾಖಲಾಕ್ಸಂತ MLA ನಾವು ನೋಡಿಲ್ಲ. ದಯಮಾಡಿ ಇನ್ನೂ ಐತಿ, ಅವಧಿ ಐತಿ, ಚಂದಾಗ ಇದ್ದು ಎಲ್ಲ ಮಾಡ್ಕೊಂಡು ಹೋದ್ರೆ ಚಲೋ. ಅದನ್ನ ಬಿಟ್ಟು ದೇಶದ ರಾಜಕಾರಣ ಮಾಡೋದ್ರಿಂದ ಏನು ಸಾಧನೆ ಮಾಡೋಕೆ ಆಗಂಗಿಲ್ಲ, ಊರನ್ನು ಅಭಿವೃದ್ಧಿ ಪಡಿಸೋಕೆ ಆಗಂಗಿಲ್ಲ. ಹಿಂಗೆ ಹೋಗ್ತೈತಿ. ಅದಕ್ಕೆ ಇದನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಕಡೆ ಮಾಡಿ. ನಾವೇನು 10% ಕೊಡ್ರಿ, ನೀವು ಕೆಲಸ ಮಾಡಿರಿ ಅಂತೇಳಿ ಹೋಗಿಲ್ಲ. ನಾವೇನು ನಮ್ಮ JCB ತೊಗೊಂಡು ಹೋಗಿ ಕಂಟಿಗೆ ಬೇನಾಮಿ ಬಿಲ್ ತೆಗೆದಿಲ್ಲ. ಅರ್ಥ ಮಾಡ್ಕೊರಿ ನೀವು. ಅದನ್ನ ಬಿಟ್ಟು ನೀವೇನಾರು ಮಾಡಿದ್ರೆ ನಾಳೆ ಇದು ನೋಡ್ರಿ, ರಿಪೋರ್ಟ್ ಬಂದೈತಲ್ಲ, ನಾವೇನು ಇಷ್ಟಕ್ಕೆ ಸುಮ್ಮನೆ ಕುಂದ್ರಂಗಿಲ್ಲ. ಎಲ್ಲರೂ ಕೂಡ್ಕೊಂಡು ಲೋಕಾಯುಕ್ತ ದೂರು ಕೊಡ್ತೇವೆ. ಆ ಕಂಪ್ನಿ ಮ್ಯಾಗ ಕೇಸ್ ಮಾಡಕ್ಕೆ ಥರ್ಡ್ ಪಾರ್ಟಿ ಸರ್ಕಾರ ಪರವಾಗಿ ಮಾಡಿರ್ತಾನೆ ನಾವು. ಅದನ್ನೆಲ್ಲ ನೋಡ್ರಿ, ಲಕ್ಷ್ಮೇಶ್ವರದಾಗ ಟೆಸ್ಟಿಂಗ್ ಇತ್ತು, ಗದಗ ಟೆಸ್ಟಿಂಗ್ ಇತ್ತು. ಅದನ್ನು ಬಿಟ್ಟು ಹೋಗಿ ನೀವು ಧಾರವಾಡದಾಗ ಮಾಡಿಸೋಂಥ ಹರಕತ್ ಏನಿತ್ತು, ಅದು 10 ದಿವಸಗಟ್ಟಲೆ ತೊಗೊಂಡ್ರೆ ಟೈಮ್. ಟೆಸ್ಟಿಂಗ್ ರಿಪೋರ್ಟ್ ಬರ್ಬೇಕಂದ್ರೆ 3 ದಿನ ರಿಪೋರ್ಟ್ ಬರ್ತೈತಿ. 10 ದಿನಗಳ ಅವಕಾಶ ನಿಮ್ಗೆ ಎದಕ್ಕೆ ಬೇಕಾಗಿತ್ತು? ಅಲ್ಲಿ ಏನಾಗಿತ್ತು ಅನ್ನೋದು ನಮಗೆಲ್ಲ ಗೊತ್ತೈತೆ. ತಾವೆಲ್ಲ ಪತ್ರಿಕಾ ಮಾಧ್ಯಮದವ್ರು ಹೋಗಿ ನೋಡಿ. ನಾವು ಹೇಳೋದು ಬೇಡ. ನಾವು ಹೇಳಿದ್ರ ಮ್ಯಾಗ ನೀವು ಅವ್ರ ಮ್ಯಾಗ ಸುಳ್ಳು ಆರೋಪ ಮಾಡಿರಿ ಅಂತೇಳಿ ಅವ್ರು ಹೇಳ್ತಾರಲ್ಲ, ನೀವು ಪರಿಶೀಲನೆ ಮಾಡಿರಿ. ನೀವೇ ಹೋಗಿ ಖುದ್ದಾಗಿ ಮಾಡಿದಂಥ ಗುಂಪಿಗೆ ನೋಡಿ, ಓಟು ಮಣ್ಣ ಐತೆ. ಅದೆಲ್ಲ ಜನಸಾಮಾನ್ಯರಿಗೆ ಬಜಾರ್ ವ್ಯಾಪಾರಸ್ಥರಿಗೆ ಸಿಡಿ ಶಾಪ ಹಾಕ್ತಾರ. ಬಜಾರ್ ವ್ಯಾಪಾರ ಹಾಳಾಗಿ ಹೋಗೈತಿ. ಲಕ್ಷ್ಮೇಶ್ವರ ದಿನನಿತ್ಯ ದಂಧೆ ಹಾಳಾಗೈತಿ, ಸಾಕಾಗಿ ಹೋಗೈತಿ. ಅವ್ರು ಯಾವ ಮಟ್ಟಕ್ಕೆ ಇರಂದ್ರೆ ಮಣ್ಣಾರು ಹಾಕಲಿ, ಸುಡ್ಗಾಡು ಹಾಕಲಿ, ಮುಗಿ ಕೈ ಬಿಟ್ಟು ಸಾಕಾಗಿ ಹೋಗೈತೆ ಅನ್ನಂಗಾಗೈತಿ. ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡ್ರಿ. ನೀವೇನೈತೆ ಅಂದ್ರೆ ನೀವು ಇರತನ ಮುಂದುವರೆದ್ರೆ ನಮ್ಮ ಹೋರಾಟ ನಿಲ್ಲಲ್ಲ. ನಾವೆದಕ್ಕೂ ಜಗ್ಗದಲ್ಲ, ಬಗ್ಗದಲ್ಲ. ಅದು ಅಂಥೇಳಿ ನಾನು ಮಾತಿದ್ರು ಅಂತ ಹೇಳ್ತೀನಿ. ಕುಡಿಯೋ ನೀರು ಬರ್ಬೇಕಾದ್ರೆ ತಿಂಗಳಗಟ್ಟಲೆ, ಒಂದು 1.5 ತಿಂಗಳಗಟ್ಟಲೆ ಹೋಗ್ತವೆ. 2024ನೇ ಸಾಲಿನಾಗ ಪೂರೈಸಿದ ಕೌನ್ಸಿಲರ್ ಎಲ್ಲರೂ ಕೂಡ ಒಂದು ಠರಾವ್ ಮಾಡ್ತಾರೆ. ಲಕ್ಷ್ಮೇಶ್ವರ ನಗರಕ್ಕೆ 36 ಕೋಟಿ ರೂಪಾಯಿ ಬಂದೈತಿ. ಅದನ್ನು ಕುಡಿಯೋ ನೀರಿನ ಸಂಬಂಧ ಇಟ್ಕೊಂಡು ಸುರುಣಿಗೆಯಿಂದ ಲಕ್ಷ್ಮೇಶ್ವರಕ್ಕೆ ಒಂದು ಮೇನ್ ಲೈನ್ ತಂದ್ರೆ, ಲಕ್ಷ್ಮೇಶ್ವರ ಮೇನ್ ಸಿಟಿ ಐತಿ, ಹಳ್ಳಿ ಭಾಗದಾಗ ಎಲ್ಲ ನೀರು ತೊಗೊಂತಾರೆ. ಲಕ್ಷ್ಮೇಶ್ವರಕ್ಕೆ ಒಂದು ಲೈನ್ ಮಾಡೋಣ ಅಂತಂದ್ರೆ ಆಗಿದ್ದಂಥ ಠರಾವನ್ನ ಕ್ಯಾನ್ಸಲ್ ಮಾಡಿಸ್ತಂಥವ್ರು ಯಾರು ಅಂತೇಳಿ ನಾ ಎಲ್ಲ ಕೌನ್ಸಿಲರ್ಗೆ ಇದನ್ನು ಬಹಿರಂಗ ಪಡ್ತೀರಿ ಅಂತ ಕೇಳ್ಕೊತಾನೆ. ಯಾಕಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಭಾಳ ಐತಿ. ಇವತ್ತು ಏನಾದ್ರು ಲಕ್ಷ್ಮೇಶ್ವರದಾಗ ನಾವು ಅಭಿವೃದ್ಧಿ ಮಾಡ್ಬೇಕಂದ್ರೆ ಒಂದು ಕುಡಿಯೋಕೆ ನೀರು ಬೇಕು, ಬೀದಿ ದೀಪ, ಸ್ವಚ್ಛತೆ ಬಿಟ್ರೆ ನೀವೇನು ಯಾರಿಗೆ ಏನು ಒಂದು ಪೈಸಾ ಕೊಡೋಂತ ಅರ್ಥ ಆಗ್ತಿಲ್ಲ. ಆದ್ರೆ ಕುಡಿಯೋ ನೀರು ಯೋಜನೆ ಯಾಕೆ ಬಂದಾತಂತೇಳಿ ಕೌನ್ಸಿಲರು ಪತ್ರಿಕಾ ಮುಖಾಂತರ ನಾನು ಹೇಳಿಕೆ ಕೊಡ್ರಿ ಅಂತ ಕೇಳ್ತಾನೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ 148 ಕೋಟಿ ರೂಪಾಯಿ ತಾಲೂಕಾದ್ಯಂತ ಕೆರೆ ತುಂಬಿಸೋ ಯೋಜನೆ ಬಂದಿತ್ತು. ಎಲ್ಲ ಕೆರೆಗೂ ಪೈಪ್ ಹಾಕ್ಯಾರ. ಆರ್ಡರ್ ಕಟ್ಟಿಗೆ ಬಂದು ಸ್ಟಾಪ್ ಆಯ್ತು. ಯಾಕಾಯ್ತು? ತಾವೆಲ್ಲ ಪತ್ರಿಕಾ ಮಾಧ್ಯಮದವ್ರು ಇದನ್ನ ನಾಳಿದ್ರಾಗ ಇದನ್ನ ತಮ್ಮ ಪತ್ರಿಕೆಯಾಗಿ ಅದನ್ನು ಬರಲಿ. ಯಾಕಾಯ್ತು, ಎದಕ್ಕೆ ನಿಂತಂತ ಹೇಳಿ ದನಕರಕ್ಕೆ ಕುಡಿಯೋಕೆ ನೀರು ಹಾಕಿತ್ತು. ಬೋರ್ವೆಲ್ ಎಲ್ಲ ಹೊಳಿ ನೀರಿನ ಸಮಸ್ಯೆ ಹಾಕಿತ್ತು. ಎಲ್ಲ ಸಮಸ್ಯೆ ಹೋಗಿತ್ತಲ್ಲ. ಎಲ್ಲ ರೈತಾಪಿ ಜನರಿಗೆಲ್ಲ ಒಂದು ಅನುಕೂಲ ಆಕಿತ್ತು. ಅದಕ್ಕೆ ಇಲ್ಲಿ ನಾವೇನು ಮಾಡೇವಲ್ಲ, ಇದನ್ನು ಯಾರು ಸ್ವಂತ ಹಿತಾಸಕ್ತಿ ಯಾರ್ದಿಲ್ಲ, ಆಸಕ್ತಿ ಏನಿಲ್ಲ. ಆದರೆ ಊರಿನ ಕೆಲಸ ಅಂತ ಕೇಳಬೇಕಾಕೈತಿ. ಅದನ್ನು ಬಿಟ್ಟು ನೀವು ದರ್ಗಾ ಕಮಿಟಿಯವರು ಅಲ್ಲಿ ಬಂದಂಥವ್ರನ್ನ ದೂರ ಮಾಡಿರಿ. ಪುರಸಭೆ ಅಧ್ಯಕ್ಷರಾಗಲಿ, ಪುರಸಭೆ ಸದಸ್ಯರಾಗಲಿ, ದರ್ಗಾ ಕಮಿಟಿ ಆಗಲಿ ಅಂತೇಳಿ ಹೇಳ್ತಿರಲ್ಲ. ದುಡ್ಡು ದರ್ಗಾ ಕಮಿಟಿಯವ್ರದಾಗಲಿ, ಪುರಸಭೆ ಸದಸ್ಯರಾಗಲಿ ಎಲ್ಲ ನಮ್ಮೇನು ಎಲ್ಲ ಇಲ್ಲಿ ಹಿಂದೂ ಬಾಂಧವ್ರದಲ್ಲ. ಸರ್ಕಾರ ದುಡ್ಡು ಅಂದ್ರೆ ನಮ್ಮ ದುಡ್ಡು, ಅದು ಸಾರ್ವಜನಿಕರ ದುಡ್ಡು. ಕೇಳೋ ಹಕ್ಕೆಲ್ಲ ಐತಿ. ಇವತ್ತು ಜಮೀರ್ ಅಹಮದ್ ಹಾಕಿರ್ಬೋದು, ಸಲೀಂ ಅಹಮದ್ ಹಾಕಿರ್ಬೋದು. ಅಡ್ಡಾಡಂಥ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ಅದನ್ನು ರಸ್ತೆ ಹಾಕ್ಯಾರ ಹೊರತು ಯಾರು ಒಬ್ಬರ ವೈಯಕ್ತಿಕವಾಗಿ ಹಾಕಿಲ್ಲ. ಅದನ್ನು ಕೇಳೋ ಹಕ್ಕು ಎಲ್ಲರಿಗೆ ಐತಿ. ಅದಕ್ಕೆ ದಯಮಾಡಿ ನೀವು ಇದನ್ನು ಅವ್ರನ್ನ ನಮ್ಮನ್ನೊಳಗೆ
ಇದನ್ನ ಜಾತಿ ಗಲ್ಬೆ ಹಚ್ಚಂತ ಕೆಲಸ ಬಿಡ್ರಿ. ನಾವು ಯಾಕಂದ್ರೆ ಊರಾಗ ಅಂದ ಬಳಕ ನಾವು ಶಾಂತಿಯಿಂದ ಅವ್ರು ನಾವು ಕೂಡಿ ಅದೇವಿ. ಅಭಿವೃದ್ಧಿ ವಿಷಯದಾಗ ಕೇಳಕ್ಕೆ ಎಲ್ಲರೂ ಕೇಳಂತ ಹಕ್ಕು ಇರ್ತೈತಿ, ಕೇಳೋರ. ಅದನ್ನ ಬಿಟ್ಟು ಏನು ಅಭಿವೃದ್ಧಿ ಆಗಿಲ್ಲ 20 ವರ್ಷ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಏನು 20 ವರ್ಷ ಏನು ಕಾಣಲಾರ್ದು ಏನು ನಾವು ಕಾಣಕ್ಕೆ ಗೊತ್ತಿಲ್ಲ. ಹಿಂದೆ ರಾಮಣ್ಣ ರಾವ್ದಾಗ ಅವರು BJP ಆಡೋದು ಆಡಳಿತ